ನವ ಹಿಂದುತ್ವದ ಶಬ್ದದ ಜೊತೆಗೆ ಜೋಡಣೆ ಮಾಡಿಕೊಂಡು ಜನರನ್ನ ಮತ್ತೆ ಮತ್ತೆ ಮಂಗ ಮಾಡುದು. ಹಿಂದೂ ಧರ್ಮದ ಆಳ ಅಗಲ ಇವರು ಯಾರಿಗೂ ಗೊತ್ತಿಲ್ಲ. ನನ್ನ ಸವಾಲನ್ನು ಸ್ವೀಕರಿಸಬೇಕು. ಹಿಂದೂ ಧರ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಕಾಂಗ್ರೆಸ್ನವ್ರು ಹೇಳ್ತೇವೆ. ಯಾರು ಬರ್ತೀರಿ? ಬನ್ನಿ, ಬರ್ತೀರಾ? ಹಿಂದೂ ಧರ್ಮ ಅಂದ್ರೆ ಏನು ಅಂತ ಮಾತಾಡ್ಲಿಕ್ಕೆ, ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಇವ್ರು ಯಾರು ಬರುವುದಿಲ್ಲ. ಯಾಕೆ ಗೊತ್ತುಂಟು? ಅದರೊಂದು ತಮಾಷೆ ಉಂಟು. ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರಲಿಲ್ಲ. ಇದು ನನ್ನ ಅನುಭವ. ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂತದು ಗೊತ್ತಿರಲಿಲ್ಲ. ನಾನು ಭಾಷಣ ಮಾಡಿದ್ದೇ ಮಾಡಿದ್ದು. ಅವನಾಗ ಪುತ್ತೂರುಗಳ ಬೈದೆ, ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೇ ಮಾಡಿದ್ದು. ದೇವರಾಣಿ ನನಗೆ ಗೊತ್ತಿರಲಿಲ್ಲ. ನನಗೆ ಗುರುಗಳ ಜ್ಞಾನೋದಯ ಮಾಡಿ, ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ, ಸ್ವಲ್ಪ ಅಧ್ಯಯನ ಮಾಡು. ಅಧ್ಯಯನ ಮಾಡೋದು ನನಗೆ ಗೊತ್ತಾಯ್ತು. ಈಗ ನಾನು ಹೋಗುತ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ ನೈಜ ಹಿಂದುತ್ವವಾದಿ ಆದವ ಈ ರೀತಿ ಭಾಷಣ ಮಾಡೋದಿಲ್ಲ. ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ, ಅದ್ಯಾರೋ ಪುನೀತ್ ಕೆರೆಹಾವು ಅಂತೆ, ಅದ್ಯಾರೋ ಚೈತ್ರ ಅಂತೆ, ಅದ್ಯಾರೋ ಸೂಲಿಬೆಲೆ ಅಂತೆ. ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು. ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ. ನಾವು ಅವರ ಹಿಂದೆ ಹೋಗ್ಬೇಕಂತೆ. ಅಂದ್ರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು, ನಾನು ಒಂದು ಹೇಳ್ತೇನೆ, ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನ ಹೀಗೆ ಮುಂದುವರಿಲಿಕ್ಕೆ ಬಿಟ್ರೆ, ಮೂಲ ಹಿಂದೂ ಧರ್ಮದ ವೇದಾಂತ, ಹಿಂದೂ ಧರ್ಮದ ಉಪನಿಷತ್, ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳು ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ.